ಬಗಂಪಿಲಾ, ಪಿಲಾರ್, ಅಂಬಿಕಾ ರಸ್ತೆ, ಕೋಟೆಕಾರು ಎಲ್ಲ ಪ್ರದೇಶಗಳಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿದ್ದು ಅಲ್ಲಿ ಜಲಾವೃತ ಆಗಿದೆ. 2 ಮನೆಗಳ ಮೇಲೆ ಗುಡ್ಡ ಕುಸಿದು 6 ಜನ ಸಿಕ್ಕಾಕೊಂಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಇವರು ಕೂಡ ಮೃತಪಟ್ಟಿರುವಂತಹ ಘಟನೆ ಆಗಿದೆ. ಮಹಿಳೆಯವರು ಕೂಡ ಈ ಒಂದು ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಜೊತೆಗೆ 6 ವರ್ಷದ ಮಗು ಕೂಡ ಈ ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿರೋದು. ಇಬ್ಬರು ಮೃತಪಟ್ಟಿರುವಂತಹ ಘಟನೆ ಆಗಿದೆ. ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಗುಡ್ಡ ಕುಸಿದು ಈ ಒಂದು ದುರಂತ ನಡೆದು ಹೋಗಿದೆ. ನಿರಂತರವಾಗಿ ಮಳೆ ಆಗ್ತಲೇ ಇದೆ ದಕ್ಷಿಣ ಕನ್ನಡದಲ್ಲಿ. ಹೀಗಾಗಿ ಗುಡ್ಡ ಕುಸಿದು ಈ ದುರಂತ ಆಗಿರೋದು. ಮನೆಯ ಮೇಲೆ ಗುಡ್ಡ ಕುಸಿದು ಹೋಗಿದೆ. 2 ಮನೆಗಳಿಗೆ ಭಾರಿ ಹಾನಿಯಾಗಿದೆ. ಜೊತೆಗೆ ಅದರೊಳಗಿದ್ದಂತಹ ಹಲವರು ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಹಾಗಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಇಬ್ಬರು ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಒಂದು 6 ವರ್ಷದ ಮಗು, ಇನ್ನೊಂದು ಮಹಿಳೆ. ಇಬ್ಬರು ಈ ಒಂದು ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಮೊಂಟೆಪದವಿನಲ್ಲಿ ನಡೆದಿರುವಂತಹ ಘಟನೆ ಇದು. ಉಳಿದವರಿಗಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಭರತ್, ನಿಜಕ್ಕೂ ಕೂಡ ಬಹಳಷ್ಟು ದೊಡ್ಡ ದುರಂತ ಇದು. 6 ಜನ ಇನ್ನು ಕೂಡ ಸಿಕ್ಕಾಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸದ್ಯ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ? ಇಬ್ರು ಮೃತಪಟ್ಟಿದ್ದಾರೆ ಅಂತ ಕೂಡ ಮಾಹಿತಿಗಳು ಬರ್ತಾ ಇರುತ್ತೆ. ಏನೆಲ್ಲ ಡೀಟೇಲ್ಸ್ ಇದೆ ಭರತ್? ಮಧುಕರ್, ಹೌದು, ಈಗಾಗಲೇ ಮಂಗಳೂರು ಹೊರವಲಯದಲ್ಲಿರುವಂತಹ ಉಳ್ಳಾಳ ತಾಲೂಕಿನ ಈ ಭಾಗದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಮಂಜನಾಡಿ ಭಾಗದಲ್ಲಿ, ಆ ಮೇಲ್ಭಾಗದಲ್ಲಿ ನಾನೀಗ ಘಟನಾ ಸ್ಥಳದಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಮೇಲ್ಭಾಗದಲ್ಲಿ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಗುಡ್ಡ ಇದೆ. ಆ ಗುಡ್ಡದ ಕೆಳಗಡೆ ಈ ಮನೆ ಇದ್ದಂಥದ್ದು. ಈ ಭಾಗ ಉಳ್ಳಾಳ ತಾಲೂಕು ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಈ ಮಳೆಯಾದಂಥ ಸಂದರ್ಭಗಳಲ್ಲಿ ಏಕಾಏಕಿ ಆ ಮೇಲ್ಭಾಗದ ಗುಡ್ಡ ಕುಸಿದಿದೆ. ಗುಡ್ಡ ಕುಸಿದಂತ ಸಂದರ್ಭದಲ್ಲಿ ಕೆಳಭಾಗದಲ್ಲಿ ಒಂದು ಮನೆ ಇರುವಂತದ್ದು. ಆ ಮನೆಯಲ್ಲಿ ಒಟ್ಟು 6 ಜನ ವಾಸವಾಗಿದ್ರು. ಗಂಡ ಹೆಂಡತಿ ಮತ್ತು ಅವರ ಅತ್ತೆ ಮಾವ, ಅದರ ಜೊತೆಗೆ 2 ಸಣ್ಣ ಮಕ್ಕಳು, 2 ಮತ್ತು 3 ವರ್ಷ ಪ್ರಾಯದ ಮಕ್ಕಳು. ಅದರಲ್ಲಿ ಸೀತಾರಾಮ ಅನ್ನುವಂಥವ್ರು ಅವರನ್ನು ಈಗಾಗಲೇ ಅವರು ರಕ್ಷಣೆ ಮಾಡಿದ್ದಾರೆ. ಅದರಲ್ಲಿ ಕಾಂತ ಪೂಜಾರಿ ಅನ್ನುವಂಥವ್ರು, ಅವರ ಕಾಲು ಕೂಡ ಕಟ್ಟಾಗಿರುವಂಥದ್ದು. ಅವರನ್ನು ಕೂಡ ರಕ್ಷಣೆ ಮಾಡಿ ಕರೆದುಕೊಂಡು ಹೋಗಿರುವಂಥದ್ದು. ಈಗ ಒಳಭಾಗದಲ್ಲಿ ಪ್ರೇಮ ಅವರು ಮೃತಪಟ್ಟಿರುವಂಥದ್ದು ಮತ್ತು 2 ಮಕ್ಕಳು ಮತ್ತು ಇನ್ನೊಬ್ಬರು ಅಶ್ವಿನಿ ಅನ್ನುವಂಥದ್ದು, ಆ ಮಗುವಿನ ತಾಯಿ ಒಳಭಾಗದಲ್ಲಿ ಇರುವಂತಹ ಮಾಹಿತಿ ಇರುವಂತದ್ದು. ಈಗಾಗಲೇ ಸ್ಥಳೀಯರು NDRF, SDRF ನ ಇದರಿಂದ ಒಂದು ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ. ಆ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಸ್ಥಳೀಯರು ಕೂಡ ಇದ್ದಾರೆ, ಅವರ ಜೊತೆ ನಾನು ಮಾತನಾಡ್ತೀನಿ. ಸರ್, ಈಗ ಎಷ್ಟೊತ್ತಿಗೆ ಈ ಘಟನೆ ನಡೆದಿದೆ? ಸರಿಸುಮಾರು 4:30-5 ಗಂಟೆ ಒಳಗೆ ನಡೆದಿದೆ. ಇದ್ರ ಮನೇಲಿ 6 ಜನ ಇದ್ರು ಟೋಟಲ್. ಒಂದು ತಂದೆ, ತಾಯಿ ಮತ್ತು ತಂದೆ ಮಗ ಮತ್ತು ಹೆಂಡತಿ 2 ಮಕ್ಕಳು. ಅದರಲ್ಲಿ ತಂದೆಯನ್ನು ನಾವು ಇಲ್ಲಿಂದ ಸೇಫ್ ಮಾಡಿ ಕರ್ಕೊಂಡು ಹೋಗಿದ್ದೆ. ಹಾಸ್ಪಿಟಲ್ ಇದ್ದಾರೆ. ಅವರ ತಾಯಿ ಡೆತ್ ಆಗಿದ್ದಾರೆ ಮತ್ತು ಮಗನ ಹೆಂಡತಿ ಮತ್ತು 2 ಮಕ್ಕಳು. ಅದರಲ್ಲಿ ಒಂದು 4 ವರ್ಷದ ಮಗು ಡೆತ್ ಆಗಿದೆ. 2 ವರ್ಷದ ಮಗು ಮತ್ತು ತಾಯಿ ಸೇಫ್ ಆಗಿದ್ದಾರೆ. ಬೆಳಿಗ್ಗೆ ಹೋಗಿ ನೀರಲ್ಲಿ ಕೊಟ್ಟು ಬಂದು, ಯಾಕೆಂದ್ರೆ ನಾವು 60 ಸ್ವಲ್ಪ ಒಳಗಡೆ ಹೋಗಿ ನೀರೆಲ್ಲ ಮಾತಾಡಿದ್ರೆ ಧೈರ್ಯ ತುಂಬಿ ನಾವು ಬಂದಿದ್ದೇವೆ. ನಂತರ NDRF ಮತ್ತು ಇವಾಗ ಟೀಮ್ ಬಂತು, ಅವ್ರು ವರ್ಕ್ ಮಾಡ್ತಿದ್ದಾರೆ. ಸರ್, ಈಗ ಒಳಭಾಗದಲ್ಲಿ ಎಷ್ಟು ಇವಾಗ ಒಳಗಡೆ ಟೋಟಲ್ 4 ಬಾಡಿ ಇದೆ. 2 ಅದರಲ್ಲಿ ಡೆತ್ ಆಗಿದೆ. ಈ ಒಂದು ಹೆಂಗಸ್ ಮತ್ತು ಅಲ್ಲೊಂದು ಮಗುವನ್ನು ಡೆತ್ ಆಗಿದೆ. ಮತ್ತು ಮಗುವಿನ ತಾಯಿ ಮತ್ತು 2 ವರ್ಷದ ಮಗು ಈಗ ಮಾತಾಡ್ತಿದ್ದಾರೆ. 3 ಜನ ಬದುಕಿದ್ದಾರೆ. ಟೋಟಲಿ 6 ಜನ ಇದ್ದರು. ಒಬ್ಬರು ಸೌಂಡ್ ಕೆಲವು ಸೀತಾರಾಮ್ ಅಂತೇಳಿ ಮಗ ಇದ್ದಾರ, ಅವರು ಹೊರಡು ಹೋಗಿದ್ದಾರೆ. ನಂತರ ಅವರ ಮಕ್ಕಳು 2 ಮಕ್ಕಳು ಹೆಂಡತಿ 6 ರೂಮಲ್ಲಿ ಇದ್ರು. ತಾಯಿ ಮತ್ತು ತಂದೆ ಇಲ್ಲಿ NDRF ಪಡೆ ನಾವು ಸಹ ಅಲ್ಲಿ ಸಲಿಯೋ ಸಾಕಷ್ಟು 1-2 ಗಂಟೆ ಪ್ರಯತ್ನ ಪಟ್ವಿ. ಅದು ಆಗ್ತಿಲ್ಲ. ಮತ್ತೆ ನೀರು ಅದನ್ನೆಲ್ಲ ಕೊಟ್ಟು ಮಾತಾಡಿಸ್ಕೊಂಡು ಬಂದಿವಿ, ಧೈರ್ಯ ತುಂಬಿ ಬಂದಿದ್ದೇವೆ. NDRF ಪಡೆ ಮತ್ತು ಬರ್ತಾ ಇದೆ, ಅವರೆಲ್ಲ ವರ್ಕ್ ಮಾಡ್ತಿದ್ದಾರೆ. ಇಲ್ಲಿ ಪರಿಸ್ಥಿತಿ ಹೇಗಿದೆ ಸರ್? ಅಂದ್ರೆ ಗುಡ್ಡ ಈ ಸರ್, ನಾನು ಇಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯ ಆಸಿಫ್ ಅಂತೇಳಿ, ನಾನು 1 ವರ್ಷ ಮೊದಲು ಬಂದು ಹೇಳಿದ್ದು, ಇನ್ಫಾರ್ಮ್ ಕೊಟ್ಟೆ, ಇಲ್ಲಿ ಗುಡ್ಡ ಇದೆ. ಈಗ ಇನ್ನೂ ಕೂಡ ಕುಸಿತಾ ಇದೆಯಾ ಸರ್? ಈ ಗುಡ್ಡ ಕುಸಿತಾ ಇದೆಯಲ್ಲ ಸರ್, ಕುಸಿತಾ ಇದೆ. ಡೇಂಜರಸ್ ಇದ್ದಿದ್ದು ಸರ್. ಇದಕ್ಕೆನ್ನು ಸರ್ಕಾರ ಪರಿಹಾರ ಕೊಡಬೇಕಷ್ಟೇ. ಈಗ ಅಧಿಕಾರಿಗಳೆಲ್ಲ ಬಂದಿದ್ದಾರೆ, ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಎಲ್ಲರೂ ಇಲ್ಲೇ ಇದ್ದಾರೆ. ಎಲ್ಲ ಊರಿನವರು, ಊರಿನ ನಾಯಕರು, ಎಲ್ಲ ಪಕ್ಷದ ನಾಯಕರು ಇದ್ದಾರೆ. ಮತ್ತೆ ಎಲ್ಲ ಅಧಿಕಾರಿಗಳು ಇಲ್ಲಿದ್ದಾರೆ, ಎಲ್ಲರೂ ಇದ್ದಾರೆ ಸರ್. ಈಗ ಜನ ಎಲ್ಲ ತುಂಬಾ ಬಂದ್ರೆ ಇಲ್ಲಿ ನಿಮ್ಮ ರಕ್ಷಣಾ ಕಾರ್ಯಾಚರಣೆಗೆ ಸಮಸ್ಯೆ ಆಗ್ತಾ ಇದೆ? 100% ರಕ್ಷಣೆ ಎಲ್ಲ ರೀತಿ ಮನವಿ ಮಾಡಿದೆ. ಬಟ್ ಕೇಳ್ತೀವಿ, ಯಾಕಂದ್ರೆ ಮೊದಲು ಬಂದ ಊರಿನವರು ಬಂದದಲ್ವಾ, ಅವ್ರು ಹೋಗ್ಲಿಕ್ಕೆ ಕೇಳ್ತಿಲ್ಲ ಅಷ್ಟೇ ಇವಾಗಿರೋದು. ನೀವೇನು ರಿಕ್ವೆಸ್ಟ್ ಮಾಡ್ತೀರಾ ಸರ್ ಜನರಿಗೆ? ರಿಕ್ವೆಸ್ಟ್ ಮಾಡಿದೆ,
ಸ್ವಲ್ಪ ನಿಮ್ಮ ಸ್ವಂತ ಬುದ್ಧಿ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿಂದ ಹೋದ್ರೆ ಆದಷ್ಟು ಬೇಗ ಕಾರ್ಯಪ್ರವೃತ್ತಿ ನಮಗೆ ಮಾಡಿ ಕ್ಲಿಯರ್ ಮಾಡಿ ಹೋಗ್ಬೋದು. ಮಗು ಮತ್ತು ತಾಯಿ ಯಾರು ಸೌಖ್ಯವಾಗಿದ್ದಾರೆ ಮಾತಾಡಿದೆ ಅವ್ರು ನಾವು ಸೇಫ್ ಝೋನ್ ಅಲ್ಲಿ ಕರ್ಕೊಂಡು ಹೋಗ್ಬೋದು ಅಂತ ನಮ್ಮ ಅನಿಸಿಕೆ. ಆದಷ್ಟು ಸಾರ್ವಜನಿಕ ಇಲ್ಲಿಂದ ಹೋದ್ರೆ ಉತ್ತಮ. ಇಲ್ಲಿಂದ ಎಸ್ ಮಧುಕರ್, ಈಗಾಗಲೇ ಇದು ಅಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತ್ನವರು ಹೇಳ್ತಾ ಇರುವಂಥದ್ದು. ನೀವು ನೋಡ್ಬೋದು ಇನ್ನೂ ಕೂಡ ಇಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ. NDRF ಟೀಮ್ ಬಹಳ ಕಾರ್ಯಾಚರಣೆ ನಡೆಸ್ತಾ ಇದೆ. ಆದರೆ ಇಲ್ಲಿ ಬಹಳ ಕಷ್ಟಕರವಾಗಿರುವಂಥದ್ದು ಏನಂದ್ರೆ, ಇದು ಸಣ್ಣ ಕಿರಿದಾದಂಥ ಜಾಗ, ತೋಟಗಳ ಮಧ್ಯೆ ಇಲ್ಲಿ ಮನೆ ಇರುವಂಥದ್ದು. ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಸೇರ್ತಾ ಇರುವಂಥದ್ದು. ದಯವಿಟ್ಟು ಜನರಿಗೆ ಒಂದು ಮನವಿಯನ್ನ ಇಲ್ಲಿನ ಜನರಿಗೆ ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ. ಜನ ದಯವಿಟ್ಟು ಈ ಭಾಗಕ್ಕೆ ಬರಬೇಡಿ. ಈ ಭಾಗಕ್ಕೆ ಜನ ಹೆಚ್ಚಾದಂತೆ ಇಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ತೊಡಕಾಗುತ್ತೆ. ಹಾಗಾಗಿ ಸಾರ್ವಜನಿಕರು ಆದಷ್ಟು ಈ ಭಾಗಕ್ಕೆ ಬರೋದನ್ನ ಅವಾಯ್ಡ್ ಮಾಡಿ. ಅಂದ್ರೆ ಇದರ ಬಗ್ಗೆ ಸುದ್ದಿ ಹಬ್ಬದಂತೆ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಜನರು ಬರ್ತಾ ಇರುವಂತದ್ದು. ಅಂದ್ರೆ ಇಲ್ಲಿನ ರಸ್ತೆಗಳು ಕೂಡ ಕಿರಿದಾಗಿದೆ, ತೋಟ ಕಿರಿದಾಗಿದೆ. ಸುಮಾರು ಒಂದು 2.5-3 ಕಿಲೋಮೀಟರ್ ವಾಹನಗಳಿಗೆ ಕೂಡ ಅವಕಾಶ ಕೊಡ್ತಾ ಇಲ್ಲ. ಅಲ್ಲಿಂದ ನಡೆದುಕೊಂಡು ಇಲ್ಲಿಗೆ ಬರಬೇಕಾದಂತ ಅವಕಾಶ ಇರುವಂತದ್ದು. ಆದ್ರೂ ಕೂಡ ಕುತೂಹಲದ ಹಿನ್ನೆಲೆಯಲ್ಲಿ ಒಂದಷ್ಟು ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ಇಲ್ಲಿನ ಸ್ಥಳೀಯರೇ ಇಲ್ಲಿ ಹೆಚ್ಚಾಗಿ ಈಗ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. NDRF ಟೀಮ್ಗೆ ನೆರವನ್ನ ಕೊಡ್ತಾ ಇದ್ದಾರೆ, SDRF ಟೀಮ್ಗೆ ನೆರವನ್ನ ಕೊಡ್ತಾ ಇದ್ದಾರೆ. ತಹಶೀಲ್ದಾರ್ ಹಾದಿಯಾಗಿ ಇಲ್ಲಿನ ಅಧಿಕಾರಿಗಳ ಇಡೀ ತಂಡವೇ ಇಲ್ಲಿಗೆ ಬಂದಿದೆ. ಯಾಕಂದ್ರೆ ಇಲ್ಲಿ ಮೊದಲ ಪ್ರಿಯಾರಿಟಿ ಇರುವಂತದ್ದು ಅವರ ಒಳಭಾಗದಲ್ಲಿ ಇರುವಂತವರನ್ನ ರಕ್ಷಣೆ ಮಾಡುವಂತದ್ದು. ಹಾಗಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ನಾವು ಇನ್ನು ಮೇಲ್ಭಾಗಕ್ಕೆ ನಾನು ಮತ್ತೆ ಮೇಲ್ಭಾಗವನ್ನು ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಮನೆಯ ಈ ಒಂದು ಸಿಚುವೇಶನ್ ಹೇಗಿದೆ ಅನ್ನುವಂಥದ್ದು, ಅಂದ್ರೆ ಮೇಲಿನಿಂದ ಇನ್ನೂ ಕೂಡ ಗುಡ್ಡ ಕುಸಿದು ಬರ್ತಾ ಇರುವಂತದ್ದು. ರಸ್ತೆ ಮಳೆಯಲ್ಲಿ ಮಳೆ ಹೆಚ್ಚಾದಂತ ರೀತಿಯಲ್ಲಿ ಅಲ್ಲಿನ ಸುತ್ತಮುತ್ತ ಇರುವಂತಹ ಮರಗಳು ಕುಸಿದು ಬೀಳುತ್ತೆ. ಆ ಮರಗಳು ಬಿದ್ದಂತೆ ಅದರ ಆ ಬೇರಿನ ಅಡಿಭಾಗದಲ್ಲಿರುವಂತದ್ದು ಬಹಳ ಸುರಕ್ಷಿತ ಕೂಡ ಅಲ್ಲ. ಯಾಕಂದ್ರೆ ಕಾರ್ಯಾಚರಣೆಗೆ ಅವರ ಟೀಮ್ ಏನ್ ಬಂದಿದೆ ಅವರು ಮತ್ತು ಅಲ್ಲಿನ ಆಳ ಅಗಲಗಳನ್ನ ಗೊತ್ತಿರುವಂತ ಸ್ಥಳೀಯರನ್ನ ಹೊರತುಪಡಿಸಿ ಬೇರೆಯವರು ಇಲ್ಲಿಗೆ ಬಂದ್ರೆ ಅದು ಬಹಳ ಜನರಿಗೂ ಕೂಡ ಅಲ್ಲಿ ಅವರ ಕಾರ್ಯಾಚರಣೆಗೂ ಕೂಡ ತೊಡಕಾಗಬಹುದು. ಈಗಾಗಲೇ NDRF ಟೀಮ್ ಬೇರೆ ಬೇರೆ ರೀತಿಯಲ್ಲಿ ಅಂದ್ರೆ ಮಿಷಿನ್ ಕಟ್ಟರ್ಗಳನ್ನು ಯೂಸ್ ಮಾಡಿಕೊಂಡು, ಗ್ಯಾಸ್ ಕಟ್ಟರ್ಗಳನ್ನು ಯೂಸ್ ಮಾಡಿಕೊಂಡು ಅದನ್ನ ಅಲ್ಲಿ ವ್ಯವಸ್ಥೆಗಳನ್ನ ಮಾಡ್ತಾ ಇರುವಂತದ್ದು. ಒಟ್ಟು ಎಲ್ಲ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಂತೆ ರಕ್ಷಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ, ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಕೆಲಸಗಳು ಮುಂದುವರೆದಿರುವಂತದ್ದು. ಇದು ನಿರಂತರವಾಗಿ ಆಗ್ತಾ ಇದೆ. ಆದ್ರೆ ಉಳ್ಳಾಳ ತಾಲೂಕಿನಲ್ಲಿ ಮಳೆ ಇನ್ನೂ ಕೂಡ ಜೋರಾಗಿದೆ. ಯಾಕಂದ್ರೆ ಇದು ರಾತ್ರಿ ಇಡೀ ಸುರಿದಂತ ಮಳೆ ಹೊಂದಿದಂತದ್ದು. ಹಾಗಾಗಿ ಇದು ಒಂದಷ್ಟು ಇಲ್ಲಿ ಆತಂಕವನ್ನು ಸೃಷ್ಟಿಸಿರುವಂತದ್ದು. ಮಧುಕರ್, ಭರತ್, ನಾವು ಗಮನಿಸ್ತಾನೆ ಇದ್ದೀವಿ, ಈಗಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾನೆ ಇದೆ. ಸೊ ಹೀಗಾಗಿ ರಕ್ಷಣಾ ಕಾರ್ಯಾಚರಣೆಗೂ ಕೂಡ ಬಹಳಷ್ಟು ಕಷ್ಟ ಆಗ್ತಾ ಇರುವಂತದ್ದು. ಜೊತೆಗೆ ಮನೆಯ ಒಳಗಡೆನೂ ಕೂಡ ಅಷ್ಟೇ ಇಬ್ರು ಜೀವಂತವಾಗಿ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಅವರನ್ನ ರಕ್ಷಣೆ ಮಾಡಬೇಕಾದಂತಹ ಒಂದು ತುರ್ತಾಗಿ ಆಗ್ಬೇಕಾಗಿರುವಂತಹ ಕೆಲಸ. ಸೊ ಹಾಗಾಗಿ ಕಾರ್ಯಾಚರಣೆಗೆ ಯಾವ ರೀತಿಯಾಗಿ ಏನಾದರೂ ಅಡಚಣೆಗಳು ಉಂಟಾಗ್ತಾ ಇದೆಯಾ? ಜೊತೆಗೆ ಅವರನ್ನ ಹೊರ ಕರ್ಕೊಂಡು ಬರುವಂತಹ ಕಾರ್ಯಾಚರಣೆ ಯಾವ ರೀತಿಯಾಗಿ, ಅಂದ್ರೆ ಎಷ್ಟೊತ್ತಾಗಬಹುದು ಇನ್ನು, ಈ ಬಗ್ಗೆ ಏನ್ ಹೇಳ್ತಾರೆ? ಖಂಡಿತ ಮಧುಕರ್, ಯಾಕಂದ್ರೆ NDRF ಟೀಮ್ಗೆ ಸೇರಿದಂತ ಬಸ್ಸು ಮತ್ತೆ ಆ ಸಿಚುವೇಶನ್ ಅನ್ನ ತೋರಿಸ್ತೀನಿ. ಅಲ್ಲಿ ಅವರ ಕೆಲವೊಂದು ವಸ್ತುಗಳು NDRF ನ ಅವರ ಬಸ್ಗಳಲ್ಲಿ ಇರುವಂತದ್ದು. ಅದನ್ನ ತೆಗೆದುಕೊಂಡು ಹೋಗಬೇಕಾದ್ರೆ ಯಾರ್ದಾದ್ರೂ 2 ವೀಲರ್ನ ಅವಶ್ಯಕತೆ ಇದೆ. ಅದರ ಜೊತೆಗೆ ಕೆಸರಿನ ರಸ್ತೆ ಇದೆ. ಕೆಸರಿನ ರಸ್ತೆಯಲ್ಲಿ ಹೋಗುವಂತದ್ದು ಕೂಡ ಬಹಳ ಸಂಕಷ್ಟ. ಅದ್ರ ಜೊತೆಗೆ ಮಳೆ ಬರುವಂತದ್ದು, ಅಂದ್ರೆ ಮಳೆ ನಿರಂತರವಾಗಿ ಸುರಿತಾ ಇರುವಂತಹ ಕಾರಣದಿಂದಾಗಿ ಇಲ್ಲಿ ಜನರೇಟರ್ ಗಳನ್ನ ಸರಿ ಮಾಡುವಂತದ್ದು ಅಥವಾ ಬೇರೆ ಬೇರೆ ರೀತಿಯಾಗಿ ಏನಾದ್ರೂ ಸರಿ ಮಾಡುವಂತದ್ದು ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಇಲ್ಲಿನ ಬಿಜೆಪಿಯ ಜಿಲ್ಲಾಧ್ಯಕ್ಷರು, ಅಂದ್ರೆ ಒಂದು ಸ್ಥಳೀಯ ಬಿಜೆಪಿ ಜಿಲ್ಲಾಧ್ಯಕ್ಷರು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ಮಾತನಾಡಿಸಿದ್ದಾರೆ. ಎಷ್ಟು ಗಂಟೆಗೆ ಇದು ಘಟನೆ ಆಗಿರುವಂತ? ಬೆಳಿಗ್ಗೆ 3 ಗಂಟೆ ಆಗುವಾಗ ಬೆಳಿಗ್ಗೆ 3 ಗಂಟೆ ಆಗುವಾಗ ಈ ಘಟನೆ ನಡೆದಿದೆ. ಒಟ್ಟು ಈ ಒಂದು ಗುಡ್ಡ ಕುಸಿದು ವಿಪರೀತ ಮಳೆ ಬಂದ ಕಾರಣ ಗುಡ್ಡ ಕುಸಿದು ಪೂರ್ತಿಯಾಗಿ ಮನೆ ಮೇಲ್ಗಡೆ ಬಿದ್ದಿದೆ. ಅವರು ಮಲಗಿದ್ದಂತ ಸಂದರ್ಭ. ಸುಮಾರು 5-6 ಜನ ಇದರ ಒಳಗೆ ಇದ್ರು. ಈಗ ಒಟ್ಟಾರೆಯಾಗಿ ಈಗಾಗಲೇ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂತ ಅಂದ್ರೆ ಆಚೆ ಈಚೆ ಹೋಗುವಂತ ಜಾಗಗಳಲ್ಲಿ ಎಲ್ಲೂ ಕೂಡ ಇಲ್ಲಿ ಸರಿಯಾದ ಅವಕಾಶಗಳಿಲ್ಲ. ಒಟ್ಟು ಜನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇರುವಂತದ್ದು. ಪೊಲೀಸರು ಕೂಡ ಅವರನ್ನ ಅಂದ್ರೆ ಪೊಲೀಸರಿಗೆ ಕೂಡ ಇದು ಕಷ್ಟದ ಕೆಲಸ. ಒಂದಷ್ಟು ತಾಲೂಕು ಆಡಳಿತ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ತಾಲೂಕು ಆಡಳಿತ ನಿಯೋಜನೆ ಮಾಡಿರುವಂತದ್ದು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಜನ ಕೇಳ್ತಾ ಇಲ್ಲ, ಅಂದ್ರೆ ಬೇರೆ ಬೇರೆ ಕಡೆಗಳಿಂದ ಇಲ್ಲಿ ಜನ ಬಂದಿರುವಂತ ಕಾರಣದಿಂದ ಇದು ಒಂದಷ್ಟು ಸಮಸ್ಯೆಗೆ ಕಾರಣ ಆಗಿದೆ. ಇಲ್ಲಿ ನೋಡಬಹುದು ನೀವು ಅವರ NDRF ಟೀಮ್ ಅವರಿಗೆ ಸೇರಿದಂತ ಜನರೇಟರ್ನ ವ್ಯವಸ್ಥೆ ಇರಬಹುದು, ಜನರೇಟರ್ ಅನ್ನ ಸ್ಟಾರ್ಟ್ ಮಾಡುವಂತ ಇದನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮಳೆ ಬರ್ತಾ ಇದೆ. ಮಳೆ ಬರುವಂತ ಸಂದರ್ಭಗಳಲ್ಲಿ ಇದು ಸಹಜವಾಗಿ ಒಂದಷ್ಟು ಕಷ್ಟ ಆಗುತ್ತೆ. ಇದರ ಜೊತೆಗೆ ಮೇಲ್ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿಯುವಂತ ಭೀತಿ ಇದೆ. ಹಾಗಾಗಿ ಆ ಗುಡ್ಡ ಕುಸಿಯದಂತೆ ಅದನ್ನ ನೋಡ್ಕೊಳ್ಳುವಂತದ್ದು ಕೂಡ ಒಂದು ರೀತಿಯಾದಂತ ಇದು. ಇನ್ನು ಅವರಿಗೆ ಜೊತೆ ನಾನು ಮಾತನಾಡ್ತೀನಿ. ಸರಿಗ
ನಿನ್ನೆ ಮಧ್ಯರಾತ್ರಿಯಲ್ಲಿ ವಿಪರೀತ ಮಳೆ ಬಂದ ಕಾರಣ ಇವತ್ತು ಮಧ್ಯರಾತ್ರಿ ಇವರಿಗೆ ಮಲಗಿದ್ದಂಥ ಸಂದರ್ಭದಲ್ಲಿ ಗುಡ್ಡ ಕುಸಿದು ಪೂರ್ತಿಯಾಗಿ ಮಳೆ ನೀರಿನ ಜೊತೆಗೆ ಕೊಚ್ಚಿಕೊಂಡು ಮಣ್ಣು ಇವರ ಮನೆಗೆ ಬಿದ್ದಿದೆ. ಮನೆ ಪೂರ್ತಿ ಕುಸಿದ ಕಾರಣ ಮನೆಯ ಒಳಗಿದ್ದ ಅವರಿಗೆ ಏನು ಗೊತ್ತಾಗ್ಲಿಲ್ಲ. 6 ಜನ ಇದರ ಒಳಗಿದ್ರು. ಈಗಾಗಲೇ ಹಿರಿಯರನ್ನ ಅವರ ಕಾಂತಪ್ಪ ಪೂಜಾರಿ ಅಂತ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಕಾಲು ಕಟ್ಟಾಗಿದೆ. ಮತ್ತೆ ಮನೆಯಲ್ಲಿ ಬಾಕಿ ಇದ್ದಂಥ ಮಗು ಸಮೇತ ಇಲ್ಲಿದ್ದಾರೆ. ಈಗಾಗಲೇ 2 ಜನ ಮೃತಪಟ್ಟಿದ್ದಾರೆ. ಇನ್ನೂ 2 ಜನ ಬಾಕಿ ಇದ್ದಾರೆ. ಅವರನ್ನ ಜೀವಂತ ಮೇಲೆ ತರುವಂತ ಪ್ರಯತ್ನವನ್ನ ಎಲ್ಲ ರೀತಿಯಲ್ಲಿ ಸ್ಥಳೀಯ ಜನರ ಜೊತೆಗೆ ಮತ್ತು ನಮ್ಮ ಇಲಾಖೆಯವರು ಕೂಡ ಪೂರ್ಣ ಪ್ರಮಾಣದಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಅಧಿಕಾರಿಗಳ ಟೀಮ್ ಏನಾದ್ರೂ ಇಲ್ಲಿಗೆ ಬಂದಿದೆ? ಯಾರೆಲ್ಲ ಬಂದಿದ್ದಾರೆ? ಯಾರು ಮಾತಾಡಿದ್ರು? ಪೂರ್ತಿಯಾಗಿ ನಾನು ಬೆಳಿಗ್ಗೆ DC ಅವರ ಹತ್ರ ಮಾತಾಡಿದೆ. ADC ಅವರು ಇದ್ದಾರೆ, ಸ್ಥಳದಲ್ಲೇ ಇದ್ದಾರೆ, ಮತ್ತು ತಹಸೀಲ್ದಾರ್ ಬೆಳಿಗ್ಗೆಯಿಂದ ಇದ್ದಾರೆ. ಎಲ್ಲ ಅಧಿಕಾರಿ, ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ, ಎಲ್ಲ ಇಲಾಖೆಯವರು, NDRFನವರು ಎಲ್ಲರೂ ಇಲ್ಲಿ ಈ ಒಂದು ಬದುಕಿಸುವಂತ ಕಾರ್ಯದಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗ ಈ ರೀತಿ ಗುಡ್ಡ ಕುಸಿಲಿಕ್ಕಿನ ಕಾರಣ ಏನು ಸರ್? ಇವತ್ತು 100 ವರ್ಷಗಳಿಂದ ಇಲ್ಲೇ ಬದುಕುವಂತ ಒಂದು ಕುಟುಂಬ ಇದು. ಅದರಿಂದ ಈ ರೀತಿ ಅವಘಡ ಆಗ್ತದೆ ಅಂತ ಅವರಿಗೆ ಅನಿಸಿರ್ಲಿಕ್ಕಿಲ್ಲ. ನಿರಂತರವಾಗಿ ಈ ಪರಿಸರದಲ್ಲಿ ಬದುಕಿ ತುಂಬಾ ಕಡೆ ಈ ರೀತಿಯ ವಾತಾವರಣ ಇದೆ. ಹೋದ ವರ್ಷ ಕೂಡ ನಮ್ಮ ಉಳ್ಳಾಲದ ಇನ್ನೊಂದು ಕುತ್ತಾರ್ನಲ್ಲಿ ಘಟನೆ ಆಗಿದೆ. ಇವತ್ತು ಮತ್ತೆ ಆಗಿದೆ. ಮುಂದಕ್ಕೆ ಇದರ ಬಗ್ಗೆ ವಿಶೇಷವಾಗಿ ಸಮುದ್ರ ತೀರದಲ್ಲಿರುವಂತಹ ಎಲ್ಲ ಪ್ರದೇಶ ಕೂಡ ಇವತ್ತು ಮುಳುಗಡೆ ಆಗಿದೆ. ಎಲ್ಲ ವಿಪರೀತ ಮಳೆ ಬಂದಿದೆ ಮತ್ತು ವಿಪರೀತ ನೀರು ಬಂದ ಕಾರಣ ಎಲ್ಲ ಕಡೆ ಒಂದು ಆತಂಕದ ವಾತಾವರಣದಲ್ಲಿ ಇವತ್ತು ಜಿಲ್ಲೆಯಲ್ಲಿ ಇದ್ದಾರೆ. ಈಗ ಇಲ್ಲಿನ ಸ್ಥಳೀಯ ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡುವಂಥದ್ದು ಇದೇನಾದ್ರೂ ಮಾಹಿತಿ? ಇಲ್ಲ, ಈ ಸ್ಥಳೀಯ ಶಾಸಕರು ಧಾರ್ಮಿಕ ಖಾಸಗಿ ಕಾರ್ಯಕ್ರಮಕ್ಕೆ ಅವರು ಧಾರ್ಮಿಕ ಸ್ಥಳಕ್ಕೆ ಹೋಗಿದ್ದಾರೆ. ಅವರ ಊರಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ನಾವೆಲ್ಲ ಒಟ್ಟಿಗೆ ಇದ್ದೇವೆ. ಇನ್ನು ಕೂಡ ಕಾರ್ಯಾಚರಣೆ ಮುಂದುವರಿತಾ ಇದೆ. ಅಂದ್ರೆ ಇದು ಸಣ್ಣ ಕಿರಿದಾದಂತ ಜಾಗ. ಹಾಗಾಗಿ ಈ ಜಾಗದಲ್ಲಿ ನಿಲ್ಲಕ್ಕೂ ಕೂಡ ಅವಕಾಶಗಳಿಲ್ಲ. ಹಾಗಾಗಿ ಇಲ್ಲಿ ಪೊಲೀಸರು ಜನರನ್ನ ಚದುರಿಸುವಂತದ್ದು ಮತ್ತು ಕಾರ್ಯಾಚರಣೆಯ ಜಾಗದಲ್ಲಿ ಜನರು ಅವರನ್ನ ಚದುರಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರಿತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ದಾರೆ. ಜನರಿಗೆ ಒಂದು ಮನವಿಯನ್ನ ಪೊಲೀಸ್ ಇಲಾಖೆ ಮತ್ತು ಆಡಳಿತ ವ್ಯವಸ್ಥೆ ಮಾಡ್ತಾ ಇರುವಂತದ್ದು, ದಯವಿಟ್ಟು ಈ ಭಾಗಕ್ಕೆ ಹೆಚ್ಚಾಗಿ ಬರಬೇಡಿ. ಯಾಕಂದ್ರೆ ಇಲ್ಲಿಗೆ ಜನ ಬಂದ ತಕ್ಷಣ ಇಲ್ಲಿನ ಕಾರ್ಯಾಚರಣೆಗೆ ತೊಡಕಾಗುತ್ತೆ, ಕಾರ್ಯಾಚರಣೆಗೆ ಸಮಸ್ಯೆ ಆಗುತ್ತೆ, ಕಾರ್ಯಾಚರಣೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೇಲ್ಭಾಗದಿಂದಲೂ ಕೂಡ ಗುಡ್ಡ ಮತ್ತೆ ಕುಸಿತಾ ಇರುವಂತದ್ದು. ಹಾಗಾಗಿ ಜನ ಸೇರಿದ ತಕ್ಷಣ ಕೆಳಭಾಗದಲ್ಲಿ ಒಂದಷ್ಟು ಇದು ಸಮಸ್ಯೆಗೆ ಕೂಡ ಕಾರಣ ಆಗುತ್ತೆ. ಇಲ್ಲಿ ವೈದ್ಯಕೀಯ ಟೀಮ್ ಕೂಡ ಬಂದಿದೆ. ಯಾಕಂದ್ರೆ ಅವರನ್ನ ರಕ್ಷಣೆ ಮಾಡಿದ ತಕ್ಷಣ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕು. ಹಾಗಾಗಿ ವೈದ್ಯರ ತಂಡ, ಮಂಗಳೂರಿನ ಖಾಸಗಿ ಆಸ್ಪತ್ರೆಯ ವೈದ್ಯರ ಟೀಮ್ ಕೂಡ ಬಂದಿದೆ. ಅದರ ಜೊತೆಗೆ DCP ಆದಿಯಾಗಿ 2 DCPಗಳು ಕೂಡ ಇದ್ದಾರೆ. ಆ DCPಗಳ ಹಾದಿಯಾಗಿ ಎಲ್ಲರ ತಂಡ ಇಲ್ಲಿಗೆ ಒಂದು ಆಗಮಿಸಿ ಅದನ್ನ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಪೊಲೀಸ್ ಅಧಿಕಾರಿಗಳ ಟೀಮ್ ಕೂಡ ಇರುವಂತದ್ದು ನೀವು ನೋಡಬಹುದು. ಇಲ್ಲಿ NDRF ಟೀಮ್ ಮತ್ತೆ ಅಲ್ಲಿ ಕೆಲಸವನ್ನು ಮುಂದುವರಿಸಿರುವಂತದ್ದು. ಮೇಲ್ಭಾಗವನ್ನ ದೃಶ್ಯಗಳನ್ನು ಕೂಡ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಟೀಮ್ ಕೂಡ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಅಧಿಕಾರಿ ತಿಮ್ಮಯ್ಯನವರು ಕೂಡ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರಿರುವಂತದ್ದನ್ನು ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಭಾರಿ ಸಂಖ್ಯೆಯಲ್ಲಿ ಇಲ್ಲಿ ಜನ ಬಂದು ಸೇರಿದ್ದಾರೆ. ಜನರನ್ನ ನಿಯಂತ್ರಿಸುವಂತದ್ದು ಕೂಡ ಕಷ್ಟದ ಕೆಲಸ. ಹಾಗಾಗಿ ಕೆಳಭಾಗದಿಂದ ಒಂದು ಮನೆ ಇರುವಂತದ್ದು, ಸುತ್ತಮುತ್ತ ತುಂಬಾ ಜನ ಸೇರಿದ್ದಾರೆ. ಆದರೂ ಅವರನ್ನ ನಿಯಂತ್ರಣ ಮಾಡುವಂತದ್ದು ಮತ್ತು ಆ ಒಂದು ಜನರನ್ನ ನಿಯಂತ್ರಣ ಮಾಡಿ ಕಾರ್ಯಾಚರಣೆಯನ್ನ ಮಾಡುವಂತದ್ದು ಸಾಕಷ್ಟು ಕಷ್ಟದ ಕೆಲಸ ಕೂಡ ಹೌದು. ಹಾಗಾಗಿ ಪೊಲೀಸ್ ಇಲಾಖೆ ಈಗಾಗಲೇ ಆ ಒಂದು ಜಾಗದಲ್ಲಿ ಹೆಚ್ಚುವರಿಯಾಗಿ ತಂಡವನ್ನ ನಿಯೋಜನೆ ಮಾಡಿರುವಂತದ್ದು. ಜನರನ್ನ ನಿಯಂತ್ರಿಸುವಂತ ನಿಟ್ಟಿನಲ್ಲಿ ಕೆಲಸಗಳು ಆಗ್ತಾ ಇರುವಂತದ್ದು. ಮಧುಕರ್, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ಮಳೆ ಆಗ್ತಾ ಇರೋದ್ರಿಂದಾಗಿ ಸಾಕಷ್ಟು ಅನಾಹುತಗಳು ನಡೀತಾ ಇದೆ. ಮಂಗಳೂರಿನಲ್ಲಿ ಈಗಾಗಲೇ ಗುಡ್ಡ ಕುಸಿತ ಪ್ರಕರಣ ನಡೆದಿದೆ. ಸೊ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಡೆಸಲಾಗ್ತಾ ಇದೆ. ಇನ್ನೂ ಕೂಡ 2 ಅಲ್ಲಿ ಮನೆಯ ಒಳಗೆ ಸಿಕ್ಕಾಕೊಂಡಿದ್ದಾರೆ. ಅವ್ರನ್ನ ಜೀವಂತವಾಗಿ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಕಾರ್ಯಾಚರಣೆಗಳನ್ನು ನಡೆಸಲಾಗ್ತಾ ಇದೆ. ಸ್ಥಳದಲ್ಲಿ NDRF ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ಆಗಮಿಸಿದ್ದಾರೆ. ಮಾಡುವಂತ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಈ ಘಟನೆಯಲ್ಲಿ 2 ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಒಂದು ಮಗು ಹಾಗೂ ಮತ್ತೋರ್ವ ಮಹಿಳೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ.
ಬೆಳಗ್ಗೆ ಸುಮಾರು 4:45 ಸಂದರ್ಭದಲ್ಲಿ ನಡೆದಿರುವಂತಹ ದುರಂತ ಇದು. ಗುಡ್ಡ ಕುಸಿದು ಇಬ್ಬರು ಘಟನೆಯಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಒಂದು ಮಗು ಹಾಗೂ ಒಂದು ಮಹಿಳೆ. ಇನ್ನಿಬ್ರು ಮನೆ ಒಳಗೆ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸೊ ಅವರನ್ನ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.